ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಹಾಗೆ ಕಾರ್ಟೂನ್ ಜಗತ್ತು ಚಾನಲ್ನಲ್ಲಿ ನಾನು ತುಂಬಿದ ಮನೆ ಕತೆ ವಿಡಿಯೋನ ಸ್ಟೋರಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡೈಲಿ ಕಾರ್ಟೂನ್ ಜಗತ್ತು ಚಾನಲ್ಗೂ ವೀಡಿಯೋಸ್ ಹಾಕ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ತುಂಬಿದ ಮನೆ ಕತೆ ಸ್ಟೋರಿನ ಮಿಸ್ ಮಾಡ್ಕೊಂಡಿದ್ರಿ ಅವರೆಲ್ಲರೂ ಕಾರ್ಟೂನ್ ಜಗತ್ತು ಚಾನಲ್ಗೆ ಹೋಗಿ ತುಂಬಿದ ಮನೆ ಕತೆ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವೆಲ್ಲರೂ ತುಂಬಿದ ಮನೆ ಕತೆನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಅದೇ ಸ್ಟೋರಿನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಯವಿಟ್ಟು ಕಾರ್ಟೂನ್ ಜಗತ್ತು ಚಾನಲ್ಗೂ ಹೋಗಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರ್ಯಾರು ವಿಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ಕಾರ್ಟೂನ್ ಜಗತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆನಾ? ನಂದು ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳ್ತಾ ಇದ್ದೀನಿ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ನಂದು ಇನ್ನೊಂದು ಚಾನಲ್ ಇದೆ. ಆ ಚಾನಲ್ ಹೆಸರು ಕಾರ್ಟೂನ್ ಜಗತ್ತು ಅಂತ. ಹಾಗೆ ಫ್ಯಾನ್ಸ್ ಕಾರ್ಟೂನಲ್ಲಿ ಬರ್ತಾರೋ ಅತ್ತೆಗೆ ತಕ್ಕ ಸೊಸೆ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನನಗೆ ಬೇಜಾರಾದಾಗ ನೀವೆಲ್ಲರೂ ಕಮೆಂಟ್ ಮಾಡಿ ಇಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಕಮೆಂಟ್ ಎಲ್ಲ ಓದಿ ನನಗಂತೂ ಭಾಳ ಖುಷಿ ಆಯಿತು. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಲಲಿತಾ, ಸವಿತಾ, ನೀವು ಬಂದಿದ್ದೆ ಚಲೋ ಆಯ್ತು. ಬರವ ಅನ್ನಂಗ ಚಂದ್ರು ಮತ್ತು ಕೃಷ್ಣ ಏನಾರ ನಿಮ್ಮ ಮನೆಗೆ ಬಂದಿದ್ರ ನಮ್ಮ ಇವತ್ತು ನಾಷ್ಟ ಮಾಡೋಕ್ಕೆ ಏನಾರ? ಇಲ್ಲ ರೀ ಅಮ್ಮಾರ, ಅವ್ರು ಅಲ್ಲಿಗೇನು ಬಂದಿಲ್ಲರಿ. ಯಾಕ್ರಿ ಅಮ್ಮಾರ, ಇಲ್ಲಿ ಮನ್ಯಾಗೇನು ನಾಷ್ಟ ಮಾಡಿಲ್ಲನ್ರಿ? ಇಲ್ಲವ, ನಿನ್ನೆ ರಾತ್ರಿನೂ ಅಮ್ಮಕ್ಕ ರಾತ್ರಿ ಲೇಟಾಗಿ ಬಂದಾರವ್ವ. 9:30 10 ಗಂಟೆ ಹಾಕಿ ಬಂದಿತ್ತು ಅನ್ಸುತ್ತೆ ಬಿಡವ. 10 ಗಂಟೆ ಸುಮಾರು ಬಂದಾರ. ಊಟ ಮಾಡ್ರಪ್ಪ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲಾರ್ದು ಉಪವಾಸ ಮಾಡ್ಕೊಂಡಾರ. ಈಗ ಬೆಳಗ್ಗೆ ನೋಡಿದ್ರೆ ಲಘುನ ಎದ್ದು ಹೊಲ ಕಡೆಗೆ ಹೋಗಾರ. ಏನೂ ತಿಂದಿಲ್ಲ ಬಿಟ್ಟಿಲ್ಲ. ಅದಕ್ಕೆ ಅಲ್ಲಿಗೆ ಏನಾರು ಬಂದಿದ್ರನ ಅಂತ ಕೇಳಾಕೊಂತೀನವ. ಇಲ್ಲ ರೀ ಅಮ್ಮಾರ, ಬಂದಿಲ್ಲ. ನಾವು ನಿನ್ನೆ ಸಂಜೆಗೆ ಹೊಲತ್ತಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಬಂದೀವಿ. ನಾವು ಒಂದು ಸ್ವಲ್ಪ ಹೊತ್ತು ಇಬ್ಬರೇ ಇರ್ತೀವಿ, ನೀವು ಹೋಗ್ರಿ ಅಂದಿದ್ದಕ್ಕೆ ನಾವು ಮನೆಗೆ ಹೋದ್ವಿ ರೀ. ಅದು ಅಲ್ದ ನಿನ್ನೆನ ಬರ್ಬೇಕಂತ ಅಂದ್ಕೊಂಡ್ವಿ, ಅವರ ಬೇಡ ಅಂದಿದ್ದಕ್ಕೆ ಬಿಟ್ವಿ. ರಾತ್ರಿ ಎಲ್ಲ ಫೋನ್ ಹಚ್ಚಿದ್ರೆ ನಾವು ಊಟ ಮಾಡಿ ಮಲ್ಕೋತೀವಿ, ಮತ್ತು ಫೋನ್ ಹಚ್ಬೇಡ್ರಿ ಅಂತ ಹೇಳಿ ಫೋನ್ ಇಟ್ಬಿಟ್ರಿ. ಹಾಗಾಗಿ ನಾವು ಮತ್ತೇನು ಫೋನ್ ಹಚ್ಚಲಿಲ್ಲ ರೀ. ಅದಕ್ಕೆ ಬೆಳಗ್ಗೆ ಎದ್ದು ಲಗುನ ರೆಡಿಯಾಗಿ ಸೀದಾ ಮನೆಗೆ ಬಂದೀವಿ ರೀ. ಈಗ ನನ್ನ ಇಬ್ಬರು ಮೊಮ್ಮಕ್ಕಳು ಎಷ್ಟು ಬೇಜಾರು ಮಾಡ್ಕೊಂಡಾರೋ ಏನು. ನಿನ್ನೆಯಿಂದ ಏನೂ ತಿಂದಿಲ್ಲ, ಮನೆಯಾಗ ನೀರು ಕುಡ್ದಿಲ್ಲ ಗೊತ್ತಾವ. ಅವರು ಎಲ್ಲಿ ಹೋಗಾರೋ ಏನು, ಹೊಲಕ್ಕೆ ಹೋಗಿರ್ತಾರೆ ಅವರು. ಏನೂ ತಿಂದಿಲ್ಲ. ಅಪ್ಪಿ ಚಕ್ರಿಗೆ ಈ ಕಡೆ ಬಂದು ಎಲ್ಲರೂ ಬಿದ್ದರೆ ಹೆಂಗವ್ವ? ಏನು ಮಾಡಲಪ್ಪ ನಾನು? ಈ ಮನೆಯಾಗ ಏನೇನೋ ನಡೆಯಾಕುಂತೈತಿ. ಅಳಿಯಂದ್ರು ನೋಡಿದ್ರೆ ಮನೆಯಾಗಿಲ್ಲ. ಅವ್ರು ಬಂದು ಅವ್ರು ಏನು ತಿಳ್ಕೊತಾರೋ ಏನು, ಏನು ಮಾಡಲಪ್ಪ ನಾನು? ಅಮ್ಮರ, ನೀವೇನು ಬೇಜಾರಾಗಬೇಡ್ರಿ. ಮನೆ ಅಂದಮೇಲೆ ಹಿಂಗೆಲ್ಲ ಸಮಸ್ಯೆ ಬರೋದ. ನೀವು ಅದಕ್ಕೆಲ್ಲ ಎದಕ್ಕೆ ತಲೆ ಕೆಡಿಸ್ಕೊತೀರಿ? ಅವರಿಬ್ಬರಿಗೂ ಮನಸ್ಸಿಗೆ ಬೇಜಾರಾಗೈತಿ. ಇಷ್ಟು ದಿನ ತಾವು ನಂಬಿರೋ ತಮ್ಮ ಸ್ವಂತ ತಮ್ಮನ ಹಿಂಗೆ ಮಾತಾಡೋಣ ಅಂತ ಅಂದಮೇಲೆ ಅದರಿಂದ ಆ ನೋವಿಂದ ಹೊರಗಡೆ ಬರೋಕೆ ಒಂದು ಸ್ವಲ್ಪ ಟೈಮ್ ತೊಗೋತೈತಿಲ್ರಿ. ಬರ್ತಾರೆ ಅಮ್ಮರ. ಅವ್ರು ಏನಾರ ಇನ್ನೊಂದು ತಾಸೊಳಗೆ ಮನೆಗೆ ಬರಲಿಲ್ಲ ಅಂದ್ರೆ ನಾನು ಲಲಿತಾ ಅಡುಗೆ ಮಾಡಿಕೊಂಡು ಅಲ್ಲೇ ಹೊಲಕ್ಕೆ ತೊಗೊಂಡು ಹೋಗಿ ಅವ್ರಿಗೆ ಊಟ ಮಾಡಿಸಿ ಬರ್ತೀವಂತ. ಸರಿಯಾ ರೀ? ಸರಿನವ, ಅಷ್ಟ ಮಾಡಿರಿ. ಸವಿ, ಅಮ್ಮರು ನೋಡಲಿ ಎಷ್ಟು ಬೇಜಾರಾಗಾರ. ಒಂದು ದಿನವೂ ಹಿಂಗೆ ಬೇಸರ ಮಾಡ್ಕೊಂಡು ಕುಂತಾರ ಅಲ್ಲ ಅವರು. ಮನ್ಯಾಗ ಏನು ಜಗಳ ಆದ್ರೂ ಏನಿದ್ರೂ ನಕ್ಕೋಂತ ಎಲ್ಲರಿಗೂ ಮಾತಾಡ್ಸ್ಕೊತ ಜಗಳನೆಲ್ಲ ಮರೆಸ್ಬಿಡ್ತಿದ್ರು. ಆದರೆ ಈ ಸಲ ಯಾಕೋ ಅವರಿಗೆ ಮನಸ್ಸಿಗೆ ಭಾಳ ಬೇಜಾರಾಗೈತಂತ ಅನಿಸುತ್ತಲ್ಲ. ಹ್ಞೂಲಿ, ನನಗೂ ಹಂಗೆ ಅನ್ಸಕೊಂತೈತಿ. ಪಾಪ ಎಷ್ಟು ಬೇಜಾರಾಗಾರ ನೋಡು. ಅವ್ರ ಮೊಮ್ಮಕ್ಕಳನ್ನ ಭಾಳ ಹಚ್ಕೊಂಡಾರಲ್ಲ. ಅದು ಅಲ್ದೆ ಇವರಿಬ್ರೂ ಅರ್ಥ ಮಾಡ್ಕೊಳಂಗಿಲ್ಲ. ಅವ್ರಿಗೆ ಮನ್ಸಿಗೆ ನೋವಾಗೈತಿ, ಒಪ್ಕೋತೀನಿ. ಹಂಗಂತ ಮನ್ಯಾಗ ಏನು ತಿನ್ಲಾರ್ದ ಬಿಡ್ಲಾರ್ದ ಹೋದ್ರೆ ಹೆಂಗೆ ಹೇಳು? ಅಲ್ಲಲ್ಲಿ ಈಗ ಅಡುಗೆ ಯಾರು ಮಾಡಿರ್ತಾರೆ ಗೊತ್ತೈತಿಲ್ಲ, ಮಾಡಾರೋ ಏನಿಲ್ಲ ಅದೂ ಗೊತ್ತಿಲ್ಲ ಇನ್ನು. ಅಂದಮೇಲೆ ಮತ್ತು ಅವ್ರು ಊಟನಾರ ಹೆಂಗೆ ಮಾಡಬೇಕು? ನಡಿ ಮೊದಲು ಕೈಕಾಲು ಮುಖ ತಕ್ಕೊಂಡು ಏನಾರ ಅಡುಗೆ ಮಾಡೋಣ. ಅವ್ರು ಬರಲಿಲ್ಲ ಅಂದರೆ ಅಲ್ಲೇ ಹೊಲಕ್ಕೆ ಕಟ್ಕೊಂಡು ಹೋದ್ರೆ ಆತ ಬುತ್ತಿನ. ಅದು ನಿಜನ. ಸರಿ ಬಾ. ಏನು ಕವಿತಾ, ಏನೋ ಮಾತಾಡ್ತೀನಂತ ಕರೆದು ಹಂಗೆ ಸುಮ್ಮನೆ ನಿಂತ್ಕೊಂಡಿಯಲ್ಲ? ಒಂದು ನಿಮಿಷ ಅತ್ತೆ. ತಗೋರಿ ಅತ್ತೆ. ಕವಿತಾ, ಏನವ ಇದು ರೊಕ್ಕ ನನಗಿದಕ್ಕೆ ಕೊಡಾಕುಂತೀರಿ? ಅತ್ತೆ, ನಿನ್ನೆ ಮನೆಯಲ್ಲಿ ಏನೇನಾಯಿತು ಎಲ್ಲ ನಿಮಗೆ ಗೊತ್ತಿದೆ ತಾನೇ. ನನ್ನ ಗಂಡ ಇಬ್ಬರು ಓದಾರಲ್ಲ, ಯಾರದು ಲಲಿತಾ ಮತ್ತು ಸವಿತಾ, ಅವ್ರ ಗಂಡಂದ್ರಿಗೆ ರೊಕ್ಕ ಕೊಡದೆ ಇರೋಂಗೆ ಮಾಡಿದ್ರಲ್ಲ ನೀವು. ಅದು ಅಲ್ಲದೆ ಮನೆಯಲ್ಲಿ ಎಲ್ಲರ ಮುಂದೆ ನನ್ನ ಮತ್ತು ನನ್ನ ಗಂಡನ ಪರವಾಗಿ ನೀವು ಮಾತಾಡಿದ್ರಲ್ಲ, ನಂಗೆ ಅದಕ್ಕೆ ಫುಲ್ಲು ಖುಷಿ ಆಯಿತು. ಅದಕ್ಕೋಸ್ಕರ ಇದರಲ್ಲಿ 10,000 ಇದೆ, ಇದನ್ನು ನೀವೇ ಇಟ್ಕೊರಿ. ಏನವ 10,000? ಹ್ಞೂ ಅತ್ತೆ, 10,000. ಯಾಕೆ 10,000 ಸಾಕಾಗಲ್ವಾ? ಇನ್ನೊಂದು 15,000 ಸೇರಿಸಿ 25,000 ಕೊಡ್ಲಾ?
ಅಲ್ಲವಾ ಓ ಅಮ್ಮಕ್ಕ ನನಗೆ 10,000 ರೂಪಾಯಿ ಕೊಡಕಂತೀಯ. ಯವ್ವ ಯವ್ವ ಯವ್ವ, ಇದುವರೆಗೂ ಈ ಮನ್ಯಾಗ ನನಗೆ ಯಾರು ಇಷ್ಟು ರೊಕ್ಕ ಕೊಟ್ಟೇ ಇಲ್ಲ ನೋಡವ್ವ. ಅಂಥದ್ರಾಗ ನೀ ನನಗೆ 10,000 ಕೊಡಕಂತೀಯಲ್ಲವ, ನನಗೆ ಖುಷಿ ತಡ್ಕೊಳಕ್ಕಾಗವಲ್ದು. ಅತ್ತೆ, ಇದಿನ್ನು ಸ್ಟಾರ್ಟಿಂಗ್. ನೀವು ಹೀಗೆ ನನ್ನ ಜೊತೆ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ನಿಮ್ಗೆ ಹೀಗೆ ಅವಾಗವಾಗ ನಾನು ಕೊಡ್ತಾನೆ ಇರ್ತೀನಿ. ಇದು ಲಂಚ ಅಂತ ತಿಳ್ಕೊಬೇಡಿ, ಮತ್ತೆ ನಾನು ಪ್ರೀತಿಯಿಂದ ನಿಮ್ಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ 10,000 ಅಷ್ಟೇ ಕ್ಯಾಶ್ ಇದೆ, ಅದಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀನಿ. ನಾನು ನಾಳೆ ಒಂದು ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀನಿ. ಹೋದೆ ಅಂದರೆ ಅಕೌಂಟಲ್ಲಿ ಇನ್ನೊಂದು 10ರಿಂದ 20,000 ಬಿಡಿಸ್ಕೊಂಡು ಬರ್ತೀನಿ. ಆವಾಗ ಇನ್ನೊಂದು 15,000 ಕೊಡ್ತೀನಿ. ಟೋಟಲ್ ನಿಮಗೆ 25,000 ರೂಪಾಯಿ ಕೊಡ್ತಾ ಇದ್ದೀನಿ ನಾನು. ಇದು ನನ್ನ ಖುಷಿಗೆ ನಾನು ನಿಮ್ಗೆ ಕೊಡ್ತಾ ಇರೋ ಗಿಫ್ಟ್. 25,000ನಾ? ಹ್ಞೂ ಅತ್ತೆ, ಇದು ಜಸ್ಟ್ ಇನ್ನು ಸ್ಟಾರ್ಟಿಂಗ್. ನೀವು ನನಗೆ ಒಂದು ಹೆಲ್ಪ್ ಮಾಡಿದರೆ ಹೀಗೆ ನಿಮಗೆ ಅವಾಗವಾಗ ನೀವು ಯಾವಾಗ ಕೇಳ್ತೀರ ಅವಾಗ ನಾನು ಹೀಗೆ ಕೊಡ್ತಾನೇ ಇರ್ತೀನಿ. ಅಲ್ಲವಾ, ಲಕ್ಷ್ಮವ್ವನ್ನ ನನ್ನ ಕೈಯಾಗ ಕೊಡಾ ಕುಂತಿದ್ದೆ ಅಂದಮೇಲೆ ನಿನ್ನ ಮಾತು ಕೇಳಲಾರ್ದಿರ್ತೀನವ. ಹೇಳವ, ಅದು ಏನು ಮಾಡ್ಬೇಕು ಹೇಳು ನೀನು. ಅತ್ತೆ, ಹೇಗಾದರೂ ಮಾಡಿ ಆ ಸವ್ವಿನ ಮತ್ತು ಲಲಿತನ ಇಬ್ಬರೂ ಬೇರೆ ಮಾಡಬೇಕು. ಇಲ್ಲ ಅವರಿಬ್ಬರೂ ಈ ಮನೆಯಿಂದ ಒದ್ದು ಹೊರಗಡೆ ಹಾಕಬೇಕು. ಅಷ್ಟು ಮಾಡಿ ಅತ್ತೆ ಸಾಕು. ಸದ್ಯಕ್ಕೆ ಹಾಂ, ಸವಿತನ್ನ ಮನೆಯಿಂದ ಹೊರಗಡೆ ಹಾಕಿ ಆಮೇಲೆ ಲಲಿತಾ ಒಬ್ಬಳೇ ಆಗ್ತಾಳೆ. ಅವಳನ್ನು ಆರಾಮಾಗಿ ಆಟಾಡಿಸ್ಬೋದು. ಅದಕ್ಕೆ ಇದೊಂದು ಮಾತು ನಂದು ನಡೆಸ್ಕೊಡ್ತೀರಲ್ಲ ಅತ್ತೆ? ಏನವ ಕವಿತಾ, ಏನು ಹೇಳಾಕುಂತಿದ್ದೀನಿ ನೀನು? ಹೌದು ಅತ್ತೆ, ನಾನು ಈ ಮನೆಯಲ್ಲಿ ಅತಿಯಾಗಿ ಕಾಡ್ತಾ ಇರೋದು ಅಂದ್ರೆ ಆ ಸವ್ವಿ ಮತ್ತು ಲಲ್ಲಿ ಅವರಿಬ್ಬರು ಫ್ರೆಂಡ್ಶಿಪ್ಪನ್ನು ಹಾಳು ಮಾಡೋದೇ ನನ್ನ ಗುರಿ. ಅದಕ್ಕೆ ಅವರು ಇಬ್ಬರಲ್ಲಿ ಒಬ್ಬರನ್ನ ಮನೆಯಿಂದ ಹೊರಗಡೆ ಆಚೆ ಹಾಕಿದರೆ ಆವಾಗ ಇಬ್ಬರದು ಸೊಕ್ಕು ಮುರಿಯತ್ತೆ. ಅದಕ್ಕೆ ಮೊದಲು ಸವ್ವಿನ ಮನೆಯಿಂದ ಹೊರಗಡೆ ಹಾಕಿದ್ರೆ ಆಮೇಲೆ ಈ ಲಲಿತನ ಆರಾಮಾಗಿ ಆಟಾಡಿಸ್ಬೋದು ನಾವು. ಹಾಗೆ ಆಮೇಲೆ ಅವಳನ್ನು ನಮ್ಮ ಕೈಗೊಂಬೆಯಾಗಿ ಆರಾಮ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಅತ್ತೆ, ಸವ್ವಿನ ಈ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೀವು ನನಗೆ ಹೆಲ್ಪ್ ಮಾಡ್ತೀರಾ ತಾನೇ? ಹೇಳಿ ಅತ್ತೆ, ಹೆಲ್ಪ್ ಮಾಡ್ತೀರಾ ತಾನೇ? ಕವಿತಾ, ಇವಾಗೇನು ನೀನು ಹೇಳಾಕುಂತಿದೆಯಲ್ಲ, ಇದು ಎಷ್ಟು ಸೀರಿಯಸ್ ವಿಷಯ ನಿನಗೆ ಗೊತ್ತಾ? ಹ್ಞೂ ಅತ್ತೆ, ಗೊತ್ತು. ಅದಕ್ಕೆ ತಾನೇ ನಾನು ನಿಮ್ಮ ಹೆಲ್ಪ್ ತಗೊಳ್ತಾ ಇರೋದು. ನಿಮ್ಮ ಕೈಯಲ್ಲಿ ಸಾಧ್ಯ ಆಗದೆ ಇರೋದು ಅಂಥ ಕೆಲಸ ಯಾವುದಿದೆ ಹೇಳಿ? ಹಾಗಲ್ಲ ಕವಿತಾ, ಆ ಸವಿತನ ಅಷ್ಟು ಈಸಿಯಾಗಿ ಈ ಮನೆಯಿಂದ ಹೊರಗಡೆ ಹಾಕೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಗಂಡ ಅದಾನಲ್ಲ, ನನ್ನ ಗಂಡ ಆ ಕೃಷ್ಣ, ಸವಿತಾ, ಆಮೇಲೆ ಚಂದ್ರು, ಲಲಿತಾ ಇವ್ರ ಮೇಲೆ ಪ್ರಾಣನ ಇಟ್ಕೊಂಡ. ನನ್ನ ಗಂಡನ ಯಾಮಾರಿಸಿ ಅವರನ್ನು ಮನೆಯಿಂದ ಹೊರಗಡೆ ಹಾಕೋದು ಅಷ್ಟು ಸುಲಭದ ಮಾತೇನಲ್ಲ. ಅದು ಅಲ್ದ ಈ ಮನೇನೇನಾದರೂ ಒಡೆಯೋಕೆ ಪ್ರಯತ್ನ ಪಡಾಕೊಂತೀವಂತ ನನ್ನ ಗಂಡಗೇನಾರು ಗೊತ್ತಾದ್ರೆ ಅಷ್ಟೇ ಮೊದಲು ನನ್ನನ್ನು ಇಲ್ಲೇ ಈ ಮನ್ಯಾಗ ತೆಗ್ಗು ತೋಡಿ ಹೂತಾಕ್ಬಿಡ್ತಾನಷ್ಟೆ. ಮೊದಲು ನನ್ನ ಗಂಡಗವರು ಮಳ್ಳ ಮಾಡಿ ಯಾಮಾರಿಸಿ ಬಿಟ್ಟಾರ. ಅಂಥದ್ರಲ್ಲಿ ನಾನೇನಾದರೂ ಅವರನ್ನು ಹೊರಗಡೆ ಹಾಕಿದ್ರೆ ಅಷ್ಟೇ ನನ್ನ ಗಂಡ ಎದಿನ ಹೊಡೆದು ಬಿಡ್ತಾನೆ ಮತ್ತೆ. ಅತ್ತೆ, ನಾನು ನಿಮಗೆ ನಾಳೆನೇ ಮನೆಯಿಂದ ಹೊರಗಡೆ ಹಾಕಿ ಅಂತ ಕೇಳ್ತಾ ಇಲ್ಲ. ಟೈಮ್ ತಗೋರಿ, ಅದು ಎಷ್ಟು ಟೈಮ್ ತಗೋತೀರಾ ತಗೋರಿ. ಮೊದಲು ಅವರಿಬ್ಬರನ್ನು ಈ ಮನೆಯಿಂದ ಒದ್ದು ಹೊರಗಡೆ ಹಾಕ್ಬೇಕು. ಹಾಗೆ ಅವರಿಬ್ಬರು ಫ್ರೆಂಡ್ಶಿಪ್ಪನ್ನು ಮೊದಲು ಹಾಳು ಮಾಡಬೇಕು. ಆವಾಗ ನಾವೇನು ಮಾಡೋದು ಬೇಡ, ಎಲ್ಲ ಅದಾಗದೇ ಆಗಿಬಿಡುತ್ತೆ. ಈ ನೋಡಿ ಅತ್ತೆ, ಇವಾಗ ನಾವು ಪ್ಲ್ಯಾನ್ ಮಾಡ್ತಾಯಿದ್ರು ಇರೋದು ಮನೆಯಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಅಂದಮೇಲೆ ಮಾವರಿಗೆ ನಮ್ಮ ಮೇಲೆ ಹೆಂಗೆ ಅನುಮಾನ ಬರುತ್ತೆ ನೀವೇ ಹೇಳಿ? ಅತ್ತೆ, ಏನು ಅವರಿಬ್ಬರು ಇದ್ದಾರಲ್ಲ, ಈ ಸವಿತಾ ಮತ್ತು ಕೃಷ್ಣ, ಹಾಗೆ ಲಲಿತಾ ಮತ್ತು ಚಂದ್ರು, ಅವ್ರು 4 ಜನನೇ ಈ ಮನೆಯಿಂದ ಹೊರಗಡೆ ಹಾಕಿಬಿಟ್ರೆ ಈ ಮನೆಯಲ್ಲಿ ನಾವಷ್ಟೇ ಆಗಿಬಿಡ್ತೀವಿ. ಆವಾಗ ಈ ಮನೇನ ನಮಗೆ ಹೆಂಗೆ ಬೇಕೋ ಹಾಗೆ ದೊಡ್ಡದಾಗಿ ಕಟ್ಟಿಕೊಂಡು ಅವ್ರ ಮುಂದೆ ಇನ್ನೂ ಚೆನ್ನಾಗಿ ಬೆಳೆದ್ರಾಯ್ತು ಅತ್ತೆ. ಸರಿ ಆಯ್ತು ತಗೋವ, ನಿನಗೆ ನಾ ಕೈ ಜೋಡ್ಸಕೊಂತೀನಿ. ನೀನು ಏನು ಹೇಳ್ತಿದ್ದಿ ನಾನು ಹಂಗೆ ಮಾಡ್ತೀನಿ. ಹಂಗೆ ಅವರನ್ನು ಈ ಮನೆಯಿಂದ ಹೊರಗಡೆ ಹಾಕಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ತಗೋರವ. ಥ್ಯಾಂಕ್ ಯು ಅತ್ತೆ. ತಗೋರಿ, ಮೊದಲು ಈ ಅಮೌಂಟನ್ನು ನೀವು ತೆಗೆದಿಟ್ಕೊರಿ. ಕೊಡುವ ಕೊಡು. ನೋಡ್ತೀರಿ ಅತ್ತೆ, ನಿಮ್ಮನ್ನೇ ಯೂಸ್ ಮಾಡಿಕೊಂಡು ಈ ಮನೇನ ಹೇಗೆ ಹೊಡಿತೀನಿ ಅಂತ. ಈ ಮನೆಯಲ್ಲಿ ಯಾರನ್ನೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ನಾನು.
ಕವಿ